ಹಾಯ್ ಹಲೋ ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇದು ವರಮಹಾಲಕ್ಷ್ಮಿ ಹಬ್ಬದ ಲಾಗು. ನಾನು ಹಬ್ಬಕ್ಕೆ ಅಂಥೇಳಿ ಸ್ವಲ್ಪ ಚಕ್ಲಿ ಮಾಡ್ಕೊಂಡಿದ್ದೆ. ಕರ್ಜಿಕಾಯಿ ಮಾಡೋದು ಪೆಂಡಿಂಗ್ ಇತ್ತು. ಹಾಗಾಗಿ ಥರ್ಸ್ಡೇ ಎಲ್ಲರೂ ನನ್ನ ತಂಗಿ ಮತ್ತು ಆಂಟಿ ಅಮ್ಮ ಎಲ್ಲರೂ ಬಂದಿದ್ದರು. ಅದಕ್ಕೆ ಇದು ನಾವು ಕರ್ಜಿಕಾಯಿ ಮಾಡ್ತೀವಿ ಅಂತ ಹೇಳಿ ಮಾಡ್ತಾಯಿದ್ರು ಅವರೇ. ಡೇ ಫುಲ್ಲು ಕ್ಲೀನಿಂಗ್ ಎಲ್ಲ ಆಗಿತ್ತು. ಶಾಪಿಂಗ್ ಆಲ್ಮೋಸ್ಟ್ ಮುಗಿದಿತ್ತು. ಊರಿಂದ ಅಮ್ಮ ಮತ್ತು ಆಂಟಿ ಸ್ವಲ್ಪ ಹೂವು ತೊಗೊಂಬಂದಿದ್ರು. ಹೆಂಗೋ ನಾವು ಬೆಳಿತೀವಲ್ಲ, ಹಾಗಾಗಿ ಅವರು ಅದನ್ನು ಬಿಡಿ ಹೂವು ತೊಗೊಂಬಂದಿದ್ದಕ್ಕೆ ಕಟ್ತಾ ಇದ್ದಾರೆ. ಇನ್ನು ನೆಕ್ಸ್ಟು ಕರ್ಜಿಕಾಯಿ ಎಲ್ಲ ಮಾಡಿ ಕ್ಲೀನಿಂಗ್ ಎಲ್ಲ ಮುಗಿಸಿ ಸ್ಯಾರಿ ಡ್ರೇಪಿಂಗ್ ಶುರು ಮಾಡ್ಕೊಂಡ್ವಿ. ಎವ್ರಿ ಇಯರು ನನ್ನ ತಂಗಿರು ಆಫೀಸಿಂದ ಈವ್ನಿಂಗೇ ಬಂದುಬಿಡ್ತಾರೆ. ಅವ್ರ ಹೆಲ್ಪ್ ತೊಗೊಂಡು ಸ್ಯಾರಿ ಡ್ರೇಪಿಂಗು ಮುಗಿಸ್ಕೋತೀನಿ. ಆಲ್ಮೋಸ್ಟ್ ಹೋಲ್ ನೈಟು ನಮಗೆ ಸ್ಯಾರಿ ಡ್ರೇಪಿಂಗೇ ಮುಗಿದೋಗ್ಬಿಡುತ್ತೆ. ಅಂತೂ ಇಂತೂ ಎಲ್ಲರೂ ಫೈನಲಿ ಸೇರಿ ಒಂದು 3 o'clock ಅಷ್ಟರಲ್ಲಿ ಮುಗೀತು. ಫೈನಲ್ ಲುಕ್ಕು ಈ ಥರ ಬಂದಿದೆ. ಸ್ವಲ್ಪ ರೆಡಿ ಮಾಡಿಕೊಂಡು ಇನ್ನು ಕಳಸ ಒಂದು ಇಡಬೇಕಿತ್ತು. ಮಾರ್ನಿಂಗ್ ಎದ್ದು ಮತ್ತು ತಲೆಗೆ ಸ್ನಾನ ಮಾಡಿ ನಾನು ಕಳ್ಸಕ್ಕೆ ರೆಡಿ ಮಾಡ್ಕೋತಾ ಇದ್ದೆ. ಎಲ್ಲರೂ ಸ್ನಾನಕ್ಕೆ ಒಬ್ಬೊಬ್ಬರೇ ಹೋಗ್ತಾಯಿದ್ರು. ಕ್ಲೀನಿಂಗ್ ಎಲ್ಲ ನೈಟ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ಯಾರಿ ಡ್ರೇಪಿಂಗ್ ಶುರು ಮಾಡ್ಕೊಂಡಿದ್ವಿ. ಇದು ಸ್ಯಾರಿ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ, ಮಲ್ಲೇಶ್ವರಮಲ್ಲಿ ತೊಗೊಂಬಂದಿದ್ದು ಸುದರ್ಶನ್ ಸಿಲ್ಕಲ್ಲಿ. ಫಸ್ಟು ಡ್ರೇಪ್ ಮಾಡೋ ಟೈಮಲ್ಲಿ ಹಸ್ತಪಾದ ಇಟ್ಬಿಟ್ಟು ಮಾಡೋಣ ಅನ್ನೋ ಥರ ಟ್ರೈ ಮಾಡಿದ್ವಿ. ಅಲ್ಲೇ ಸುಮಾರು ಟೈಮ್ ಹೋಗ್ಬಿಡ್ತು. ಅದು ನನಗೆ ಆ ಥರ ರೆಡಿ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಬಟ್ ಅದೇನೋ ಅಷ್ಟು ಕಂಫರ್ಟಬಲಾಗಿ ಕಾಣಲಿಲ್ಲ. ನಾರ್ಮಲಾಗಿ ಎವ್ರಿ ಇಯರ್ ನಾನು ಇದೇ ಥರ ಉಡ್ಸೋದು. ಸರಿ, ಇದೇ ಥರನೇ ಇರಲಿ ಅಂತ ಹೇಳಿಬಿಟ್ಟು ಹಾಗೆ ಉಡ್ಸಿದ್ವಿ. ಹೋಲ್ ನೈಟು ನಾವು ಸೌಂಡ್ ಮಾಡ್ತಾಯಿದ್ದೆ. ಇದಕ್ಕೆ ನಮ್ಮ ಅಜ್ಜಿ ಕೂಡ ಪಾಪ ಮಲಗಿದ್ರು, ಎದ್ದು ಕೂತ್ಕೊಂಡ್ರು. ಇದಾದಮೇಲೆ ನನ್ನ ತಂಗಿ ಸ್ವಲ್ಪ ಅಮೌಂಟಿಂದು ಡೆಕೋರ್ ಮಾಡ್ತೀನಿ ಅಂತ ಹೇಳಿ ಮಾಡ್ತಾಯಿದ್ಲು. ಆಮೇಲೆ ಅಮ್ಮನ ನನಗೆ ತುಂಬ ಆಡಂಬರ ಇಷ್ಟ ಆಗಲ್ಲ. ಸಿಂಪಲಾಗಿ ನನಗೆ ಖುಷಿ ಆಗೋ ಥರ ರೆಡಿ ಮಾಡೋದು ತುಂಬ ಇಷ್ಟ. ಹಾಗಾಗಿ ನಾನು ಆಡಂಬರವಾಗಿ ಏನೂ ಮಾಡಲ್ಲ. ಪ್ರತಿ ವರ್ಷನೂ ವರ್ಷದಿಂದ ವರ್ಷಕ್ಕೆ ಅಮ್ಮನವ್ರು ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅನ್ನೋ ಥರನೇ ನನ್ನದು ಸ್ಯಾರಿ ಡ್ರೇಪಿಂಗ್ ಆದಮೇಲೆ ಕಾಣಿಸುತ್ತೆ. ಅದೊಂದು ಖುಷಿ. ಈ ಇಯರ್ ಅಂತೂ ಇದು ನಾನು ಆ್ಯಕ್ಚುಲಿ ಗೋಲ್ಡ್ ಕಲರು ಡ್ರೇಪ್ ಮಾಡೋದು ಅಂತ ಅಂದ್ಕೊಂಡಿದ್ದೆ. ಬಟ್ ನನ್ನ ತಂಗಿ ಬೇಡ, ಗೋಲ್ಡೆಲ್ಲ ಹಾಕಿದ್ರೆ ಚೆನ್ನಾಗಿ ಕಾಣಲ್ಲ ಅಂಥೇಳಿ 3 ಸ್ಯಾರಿ ತೊಗೊಂಬಂದಿದ್ದೆ. ಅದರಲ್ಲಿ ಗ್ರೀನು, ಬ್ಲೂ ಮತ್ತು ಗೋಲ್ಡು. ಆ ಗ್ರೀನು ಪ್ರತಿ ವರ್ಷ ರೆಡ್ಡು ಇತ್ತು, ಗ್ರೀನೇ ಹಾಕ್ತಾಯಿದ್ದೆ ಅಂಥೇಳಿ ಈ ಸರಿ ಫಾರ್ ಎ ಚೇಂಜು ಬ್ಲೂ ಹಾಕೋಣ ಅಂಥೇಳಿ ಪ್ಲ್ಯಾನ್ ಮಾಡಿದ್ವಿ. ಬಟ್ಟು ಉಡಿಸಿ ಆದಮೇಲೆ ಇದನ್ನೆಲ್ಲ ಹಾಕಿದ್ಮೇಲೆ, ಒಡವೆ ಎಲ್ಲ ಹಾಕಿದ್ಮೇಲೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು ಅಮ್ಮನವರು. ನಾನು ಕಳಸ ಇಡೋದಕ್ಕೂ ಮುಂಚೆ ಸಂಕಲ್ಪನ ಮಾಡ್ಕೋತೀನಿ. ಅಂದರೆ ಈ ಇಯರು ನಂದು ವಿಶ್ ಏನಿರುತ್ತೆ ಅದನ್ನು ಫಸ್ಟು ಕೂತ್ಕೊಂಡು ಸಂಕಲ್ಪ ಮಾಡಿಕೊಂಡು ಆಮೇಲೆ ಕಳಸನ ಪ್ರತಿಷ್ಠಾಪನೆ ಮಾಡ್ಕೋತೀನಿ. ಎಲ್ಲರೂ ಅಂದರೆ ನಮ್ಮ ಮನಸ್ಸಿಗೆ ಏನು ಹತ್ರದಲ್ಲಿ ತುಂಬ ನೀಡಿರುತ್ತೆ ಅದನ್ನು ವಿಶ್ ಮಾಡ್ಕೋಬೇಕು. ಇದನ್ನು ನಾನು ಪಾಲಿಸ್ಕೊಂಬಂದಿದ್ದೀನಿ. ಒಬ್ಬೊಬ್ಬರಿಗೆ ಒಂದೊಂದು ಥರ ಅನುಭವ. ನೆಕ್ಸ್ಟ್ ಅದಾದಮೇಲೆ ಕಳಸಕ್ಕೆ ಯಾರು ಯಾವ ಥರ ಆಲ್ಮೋಸ್ಟ್ ವರಮಹಾಲಕ್ಷ್ಮಿ ಹಬ್ಬ ಮಾಡೋರ್ಗೆ ಎಲ್ರಿಗೂ ಗೊತ್ತಿರುತ್ತೆ. ನಾನು ಹಾಕೋದು ಲಾವಂಚ, ಗೋಮತಿ ಚಕ್ರ ಮತ್ತು ಕಮಲದ ಬೀಜ, ಏಲಕ್ಕಿ, ಲವಂಗ ಮತ್ತು ಒಂದು ಬಿಳಿ ಕಾಯನ್ನು ಮತ್ತು ಹೂವು, ಅಕ್ಷತೆ, ಅರಿಶಿನ, ಕುಂಕುಮ ಮತ್ತು ಒಂದು ಗೋಲ್ಡ್ ಚಿಕ್ಕದು ರಿಂಗು. ಇಷ್ಟನ್ನು ನಾನು ಹಾಕೋತೀನಿ. ಮತ್ತು ಇದು ಖರ್ಜೂರ ಅದೆಲ್ಲ ನಿಮ್ಗೆ ಆಪ್ಷನಲ್ಲು. ಬಾದಾಮಿ, ಗೋಡಂಬಿ ಮತ್ತು ಆಮೇಲೆ ಸ್ವಲ್ಪ ಕಲ್ಸಕ್ಕರೆ ಇಷ್ಟನ್ನು ನಾನು ಆ್ಯಡ್ ಮಾಡ್ಕೋತೀನಿ. 5:30 ಆಲ್ಮೋಸ್ಟು ಅಷ್ಟರಲ್ಲಿ ನಂದು ಕಳಸ ಪ್ರತಿಷ್ಠಾಪನೆ ಆಯಿತು. ನೈಟು ಎಲ್ಲ ನಾವು ನಿದ್ದೆ ಮಾಡ್ದಂಗೆ ಅರೇಂಜ್ಮೆಂಟ್ ಮಾಡಿದ್ರು ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ 5:30 6:30 ಅಷ್ಟು ಟೈಮ್ ಇತ್ತು ಈ ವರ್ಷ ಮಾಡೋದಕ್ಕೆ. ಅಷ್ಟರಲ್ಲಿ ನಂದು ಕಳಸ ಪ್ರತಿಷ್ಠಾಪನೆ ಆಯಿತು. ನನಗೆ ತುಂಬ ಕೆಲಸ ಏನೂ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ನಾನು ಅಮ್ಮನವ್ರ ಹತ್ರನೇ ಫೋಕಸ್ ಮಾಡ್ಬೋದು. ನನ್ನ ತಂಗಿಯರು ಇರೋದರಿಂದ ಅವರು ಹೊರಗಡೆ ರಂಗೋಲಿ ಹಾಕೋದ್ರಿಂದ ಹಿಡಿದು ನನಗೆ ಅರೇಂಜ್ಮೆಂಟ್ ಮಾಡಿಕೊಡೋದಕ್ಕೆ ಎಲ್ಲದಕ್ಕೂ ಹೆಲ್ಪ್ ಮಾಡಿಕೊಡ್ತಾರೆ.
ಬಟ್ಟು ಸಿಂಗಲ್ ಇರೋರು ಹೇಗೆ ಮ್ಯಾನೇಜ್ ಮಾಡ್ತಾರೋ ಗೊತ್ತಿಲ್ಲ. ನನಗೆ ಪ್ರತಿ ವರ್ಷವೂ ಅಷ್ಟೇ ನನ್ನ ತಂಗಿರೇ ನನಗೆ ಬಿಗ್ ಸಪೋರ್ಟು. ಆರಾಮಾಗಿ ನಿಧಾನಕ್ಕೆ ನಾನು ಶಾಂತವಾಗಿ ಅಮ್ಮನವ್ರಿಗೆ ಅಲಂಕಾರ ಮಾಡ್ಕೋಬೋದು. ಇನ್ನು ಊರಿಂದ ಬಾಳೆಕಂದು ಮತ್ತು ಆಮೇಲೆ ವೀಳ್ಯದೆಲೆ, ಅಡಿಕೆ, ಹೂವು ಎಲ್ಲ ಊರ ಕಡೆಯಿಂದನೇ ತೊಗೊಂಬಂದಿರೋದಕ್ಕೆ ಸ್ವಲ್ಪ ಅಮ್ಮನವ್ರಿಗೆ ಹಾರ ಆಗಿರ್ಬೋದು, ಸ್ವಲ್ಪ ಬಿಡಿ ಹೂವು ಅಂತೂ ವರಮಹಾಲಕ್ಷ್ಮಿ ಹಬ್ಬ ಟೈಮಲ್ಲಿ ಮಾತಾಡ್ಸೋಂಗೇ ಇಲ್ಲ, ಅಷ್ಟು ಕಾಸ್ಟ್ ಆಗೋಗ್ಬಿಟ್ಟಿತ್ತು. ಒಂದು ಹಾರ ಬಂದು 800, ಸ್ವಲ್ಪ 2 ಲೋಟಸ್ ಇರೋದು 1500 ಹಾಗೆಲ್ಲ ಇತ್ತು. ಊರಿಂದ ಸ್ವಲ್ಪ ಅಮ್ಮ ತೊಗೊಂಬಂದಿರೋದಕ್ಕೆ ಬೇರೆ ಕಡೆ ಎಲ್ಲ ಹೂವು ಹಾಕೋದಕ್ಕೆ ಹೆಲ್ಪ್ ಆಯಿತು. ಒಂದೇ ಒಂದು ಹಾರ ಮಾತ್ರ ತೊಗೊಂಡು 2 ಲೋಟಸ್ಸು ಮತ್ತು ಇನ್ನು ಸ್ವಲ್ಪ ಬಿಡಿ ಹೂವು ತೊಗೊಂಬಂದಿದ್ದೆ, ಮಲ್ಲಿಗೆ ಹೂವು. ಅದನ್ನು ಕಟ್ಟಿದ್ರು ರಾತ್ರಿಯೇ ಆಂಟಿನೂ ಮತ್ತು ಅಮ್ಮ. ಫೈನಲಿ ಈ ಥರ ಬಂದಿದೆ. ಮತ್ತು ಇನ್ನು ಟೈಮ್ ಆಗಿಬಿಡುತ್ತೆ ಅಂಥೇಳಿ ಪೂಜೆ ಕೂಡ ಸ್ಟಾರ್ಟ್ ಮಾಡೋ ಅಷ್ಟರಲ್ಲಿ 5:45 ಆಗೋಯಿತು. ಸರಿ 6:30 ಒಳಗಡೆ ಮುಗಿಸಿದ್ರೆ ಫಸ್ಟ್ ಪೂಜೆ ಕರೆಕ್ಟ್ ಆಗುತ್ತೆ ಅಂಥೇಳಿ ಪೂಜೆ ಮಾಡೋಣ ಅಂಥೇಳಿ ದೀಪ ಹಚ್ತಾ ಇದ್ದೀನಿ. ನಾನಿಲ್ಲಿ ನೈವೇದ್ಯಕ್ಕೆ ಫ್ರೂಟ್ಸು ಮತ್ತು ಆಮೇಲೆ ಪಂಚಾಮೃತ ಮಾಡ್ಕೊಂಡಿದ್ದೆ. ನೆಕ್ಸ್ಟು ಯಾವಾಗಲೂ ಪ್ರತಿ ವರ್ಷ ಬೇಳೆದು ಇದನ್ನು ಮಾಡಿ ಇಡ್ತಾಯಿದ್ದೆ, ಲಾಡು ಥರ ಮಾಡಿ ಹೂರ್ಣದ್ದು. ಬಟ್ ಈ ಸರಿ ಇನ್ನೂ ಆಗಿರಲಿಲ್ಲ, ಹಾಗಾಗಿ ಪಂಚಾಮೃತ ಮತ್ತು ಫ್ರೂಟ್ಸು ಮತ್ತು 1 ಗ್ಲಾಸು ಹಸಿ ಹಾಲಿಟ್ಟು ಫಸ್ಟು ಪೂಜೆನ ಮುಗಿಸ್ಕೊಂಡೆ. ಮತ್ತು ಅಮ್ಮನವ್ರಿಗೆ ಮಡಿಲಕ್ಕಿ ಕೂಡ ಇಟ್ಟಿದ್ದೀನಿ. ಕೊಬ್ಬರಿ, 1 ಸೀರೆ, ಯಾವ ಥರದ್ದಾದರೂ 3 ಹಣ್ಣು, ಸ್ವಲ್ಪ ಹೂವು ಮತ್ತು ಕಡಲೆಪಪ್ಪು, ಧಾನ್ಯಗಳು ನಿಮಗೆ ಎಷ್ಟು ಬೇಕಿದ್ದರೂ ಇಟ್ಕೋಬೋದು, ಮತ್ತು ಹಸಿರು ಬಳೆ, ಇಷ್ಟನ್ನು ನಾನು ಡ್ರೈ ಫ್ರೂಟ್ಸು ಇಷ್ಟನ್ನು ನಾನು ಅಮ್ಮನವ್ರಿಗೆ ಮಡಿಲಕ್ಕಿಗೆ ಮುಂದೆ ಇಟ್ಕೋತೀನಿ. ಅದಾದಮೇಲೆ ಪೂಜೆನ ಮುಗಿಸ್ದೆ, ಫಸ್ಟ್ ಪೂಜೆ. ನನಗೆ ಅಡಿ ಬಿಡೀಲಿ ಪೂಜೆ ಮಾಡೋದು ಅಂದರೆ ಇಷ್ಟ ಇಲ್ಲ. ನಿಧಾನಕ್ಕೆ ಮನಸ್ಸು ಒಪ್ಪೋ ಥರ ಪೂಜೆ ಮಾಡಬೇಕು. ಗಾಬರಿಯಿಂದ ಮಾಡ್ಕೊಳ್ಳೋದು ಇಷ್ಟ ಇಲ್ಲ. ಆಮೇಲೆ ತುಂಬ ಲೇಟಾಗಿ ನಮಗೆ ಯಾವಾಗ ಇಷ್ಟ ಬರುತ್ತೋ ಅವಾಗ ಮಾಡೋಂಗಿಲ್ಲ. ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಬೇಕು ಅನ್ನೋದು ತುಂಬ ಇಷ್ಟ. ನಾನು ಯಾವಾಗ ಮಾಡಿದ್ರು ಅಷ್ಟೇ ಫಸ್ಟ್ ಪೂಜೆ ನನಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಮುಗಿಬೇಕು. ಹಾಗಾಗಿ ಬೇಕಿದ್ದರೆ ಹೋಲ್ ನೈಟ್ ನಿದ್ರೆ ಮಾಡಿಲ್ಲ ಅಂತ ಹೇಳಿದ್ರೂ ಪರವಾಗಿಲ್ಲ. ನನಗೆ ಅಂತಲ್ಲ, ಗೊತ್ತು ವರಮಹಾಲಕ್ಷ್ಮಿ ಹಬ್ಬ ಮಾಡೋರು ಎಲ್ರಿಗೂ ನೈಟು ನಿದ್ರೆನೇ ಬರೋಲ್ಲ. ನನಗೂ ಸೇಮ್, ಪ್ರತಿ ವರ್ಷ ಮಾಡಿದಾಗಲೂ ಅಷ್ಟೇ. ನನ್ನ ತಂಗಿರು ಆಲ್ಮೋಸ್ಟ್ ನೈಟ್ ನಿದ್ದೆ ಮಾಡಲ್ಲ, ಅವರು ಎಲ್ಲರೂ ಎದ್ದೇ ಇರ್ತಾರೆ. ನೆಕ್ಸ್ಟು ನಾನಿಲ್ಲಿ ಒಂದು ಮೀಶೋದಿಂದ ಒಂದು ಪಿಕಾಕ್ ತೊಗೊಂಡಿದ್ದೆ. ಅದಂತೂ ಅಮ್ಮನವ್ರ ಮುಂದೆ ಔಟ್ ಆಫ್ ಲುಕ್ಕು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಾನಿಲ್ಲಿ ಕಳಶನ 2 ಇಟ್ಕೋತೀನಿ. ಒಂದು ಮನೆ ದೇವ್ರದ್ದು ಅಂದರೆ ಪ್ರತಿನಿತ್ಯ ನಾವು ಮಾಡೋ ಅಂಥದ್ದು, ಇನ್ನೊಂದು ಅಮ್ಮನವ್ರ ಹತ್ರ ಇಟ್ಕೊಳ್ಳೋ ಅಂಥದ್ದು. 2 ಕಳಶನ ನಾನು ಒಂದು ಕಳಶ ಅಮ್ಮನವ್ರ ಮುಂದೆ ಇಟ್ಬಿಡ್ತೀನಿ. ಫೈನಲಿ ನೋಡಿ ಈ ಥರ ಇದೆ ಲುಕ್ಕು. ಇನ್ನು ಬೆಳಗ್ಗೆ 10 ಗಂಟೆಯಲ್ಲಿ ಸೆಕೆಂಡ್ ಪೂಜೆ ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಮಾರ್ನಿಂಗ್ ಟೈಮು ಹಸ್ಬೆಂಡು ಮತ್ತು ಆಮೇಲೆ ಪಾಪು ಎಲ್ಲರೂ ಎದ್ದಿರಲ್ಲ. ಮತ್ತು ವಯಸ್ಸಾಗಿರೋರು ಇರ್ತಾರೆ, ಅಜ್ಜಿ ಎಲ್ಲರೂ ಮಲಗಿರ್ತಾರೆ. ಹಾಗಾಗಿ 10 ಗಂಟೆ ಪೂಜೆಯಲ್ಲಿ ಅಷ್ಟರಲ್ಲಿ ಎಲ್ಲರೂ ಎದ್ದು ಫ್ರೆಶ್ ಅಪ್ ಆಗಿರ್ತಾರೆ. ಆ ಟೈಮಲ್ಲಿ ಸೆಕೆಂಡ್ ಪೂಜೆ ಮಾಡ್ಕೋತೀನಿ. ನಾನಿಲ್ಲಿ ಸೆಕೆಂಡ್ ನೈವೇದ್ಯಕ್ಕೆ ಸ್ವಲ್ಪ ಚಿತ್ರಾನ್ನ ಮತ್ತು ಮೊಸರನ್ನ, ಕೋಸಂಬರಿ 3 ಮಾಡ್ಕೊಂಡಿದ್ದೆ. ಮತ್ತು ಸ್ವಲ್ಪ ಒಬ್ಬಟ್ಟು ಮಾಡೋದಕ್ಕೆ ಅಂಥೇಳಿ ಹೂರಣ ಇಟ್ಟಿದ್ವಿ, ಅದು ಹೂರಣದ ಉಂಡೆ ಸಹ ಇಟ್ಕೊಂಡೆ. ಪಾಪು ಇಲ್ಲಿ ರೆಡಿಯಾಗಿ ಬಂದಳು. ಫಸ್ಟು ಬೆಳಗ್ಗೆ ಮಾಡೋ ಟೈಮಲ್ಲಿ ನಾನು ಕಂಕಣ ಕಟ್ಕೊಂಡಿರಲಿಲ್ಲ.
ಮನೆಯವ್ರು ಎದ್ದೇಳಲಿ ಅಂಥೇಳಿ ವೆಯ್ಟ್ ಮಾಡ್ತಾಯಿದ್ದೆ. ಇನ್ನು ನನ್ನ ಮಗಳು ಪ್ರತಿ ವರ್ಷ ಕೇಳ್ತಾಳೆ ಅಂತ ಮುಂಚೆನೇ ಕಂಕಣ ಸುಮ್ಮನೆ ರೆಡಿ ಮಾಡಿಟ್ಟಿದ್ದೆ. ಅದೇ ಥರ ಕೇಳಿದ್ಲು ಬಂದು, ಅಮ್ಮ ನನಗೂ ಕಟ್ಟಮ್ಮ, ವರಮಹಾಲಕ್ಷ್ಮಿ ಕಟ್ಟಿದ್ದೆ ಅಲ್ವಾ ಲಾಸ್ಟ್ ಇಯರು, ಇವಾಗೂ ಕೊಡು ಅಂತ ಹೇಳಿದ್ಲು. ರೆಡಿ ಮಾಡಿರೋದಕ್ಕೆ ಅವಳಿಗೂ ಕಟ್ಕೊಂಡು ಮತ್ತು ನಾವು ಇಬ್ಬರು ಕಟ್ಕೊಂಡು ಸೆಕೆಂಡ್ ಪೂಜೆನ ಮಾಡಿಕೊಂಡೆ. ಹಲೋ ಫ್ರೆಂಡ್, ವೆಲ್ಕಮ್ ಬ್ಯಾಕ್. ಎಲ್ಲರದ್ದು ಹಬ್ಬ ಮುಗೀತಾ? ಎಲ್ಲರೂ ಹೇಗೆ ಮಾಡಿದ್ರಿ? ಹ್ಯಾಪಿ ವರಮಹಾಲಕ್ಷ್ಮಿ ಫೆಸ್ಟಿವಲ್ ಎಲ್ರಿಗೂ. ಏನು ಮಾಡ್ತಾ ಇದ್ದೀರಾ? ನಾವು ಹೆಸರು ಕಾಳು ಉಸ್ಲಿ ಮಾಡ್ತಾ ಇದ್ದೀವಿ. ಅತ್ಯಂತ ರಹಸ್ಯವಾದ ವ್ರತವೊಂದನ್ನು ಹೇಳಬೇಕೆಂದು ಪ್ರಾರ್ಥಿಸಲು ಆಗ ಕರುಣಾಳುವಾದ ಪರಮೇಶ್ವರನು ಎಲೈ ಪಾರ್ವತಿಯೇ ಕೇಳು, ವ್ರತಗಳಲ್ಲೆಲ್ಲ ಉತ್ತಮವಾದಿಯೂ ಸರ್ವಶ್ರೇಷ್ಠವಾಗಿಯೂ ಇರತಕ್ಕಂಥ ವರಮಹಾಲಕ್ಷ್ಮಿ ಎಂಬ ವ್ರತವೊಂದುಂಟು. ಇದನ್ನು ಸಾಧ್ಯಾಸೇ ನಮಃ, ಪರಮಾಮೃತಾಯೇ ನಮಃ, ಧನ ಧಾನ್ಯಾಭಿವೃದ್ಧೇ ನಮಃ, ಸರ್ವಭೌಮ ಸುಖ ಶೋತ್ತಾಯಾಯೈ ನಮಃ, ಆಂದೋಳಿಕಾದೆ ಸೌಭಾಗ್ಯೈ ನಮಃ. ಇನ್ನು ಬೆಳಗ್ಗೆ ಎಲ್ಲರೂ ಎದ್ದಿರೋದ್ರಿಂದ ಮಾರ್ನಿಂಗ್ ಟೈಮೇ ನಾನು ಇದು ಕಂಕಣ ಕಟ್ಕೊಂಡು ಪೂಜೆ ಎಲ್ಲ ಮುಗಿಸಿ ವರಮಹಾಲಕ್ಷ್ಮಿ ಕಥೆನೂ ಕೂಡ ಓದ್ತೀನಿ. ನೆಕ್ಸ್ಟ್ ಅದಾದಮೇಲೆ ಕುಂಕುಮಾರ್ಚನೆ ಮಾಡಿಕೊಂಡು ಸಹಸ್ರನಾಮಾವಳಿನೂ ಮುಗಿಸ್ಕೊತೀನಿ. ಸದಾನ ಪಾಲಾಯೇ ನಮಃ, ಶ್ರೀ ಯಂತ್ರ ರಾಜರಾಜಾಗ್ನೇ ನಮಃ, ಶ್ರೀ ವಿದ್ಯಾಯೇ ನಮಃ, ಕ್ಷೇಮಕಾರಿಣ್ಯೈ ನಮಃ, ಶ್ರೀಂ ಬೀಜ ಜಂಪ ಸಂಪತ್ತುಪಾಯೇ, ಐಂ ಹ್ರೀಂ ಶ್ರೀಂ ಬೀಜಪಾಲಿಕೈ ನಮಃ, ಪ್ರಪದ್ವಿ ಮಾರ್ಗುಲಾಸುಲಾಭಾಯೇ ನಮಃ, ವಿಷ್ಣು ಪ್ರಥಮ ಕೀರ್ಜಂಕರೇ ನಮಃ, ಕ್ಲಿಂಕಾರ ಸಾವಿತ್ರೇ ನಮಃ, ಸೌಮಂಗಲ್ಯಾದಿ ದೇವತಾಯೇ ನಮಃ, ಶ್ರೀ ಷೋಡಶಾಕ್ಷರಿ ವಿದ್ಯೆಯೈ, ಶ್ರೀ ಯಂತ್ರಪುರವಾಸಿಯೇ ನಮಃ, ಸರ್ವಮಂಗಲ ಮಾಂಗಲ್ಯೇ ನಮಃ, ಸರ್ವಸಾರ್ಥಿಗೇ ನಮಃ, ಶರಣ್ಯಾಯೇ ನಮಃ, ತ್ರಯಂಬಕಾಯೇ ನಮಃ, ನಾರಾಯಣೇ ನಮಃ. ಇನ್ನು ಈವ್ನಿಂಗ್ ಒಂದು ಸರಿ ಪೂಜೆ ಮುಗಿಸ್ಬಿಟ್ಟು ಎಲ್ರಿಗೂ ಅರಿಶಿನ ಕುಂಕುಮ ಕೊಡೋಣ ಅಂತೇಳಿ ಕೊಡ್ತಾ It's pure. Can't ask for anything more. Anything more. Want to do this for you wholeheartedly. ಕುಂಕುಮ ಎಲ್ಲ ಕೊಟ್ಟೆ ಆದಮೇಲೆ ನನ್ನ ತಂಗಿದು ಇವತ್ತು ಬರ್ತ್ಡೇ ಕೂಡ ಇತ್ತು. ಅವಳಿಗೆ ಬೆಳಗ್ಗೆಯಿಂದ ಪೂಜೆಯಲ್ಲೇ ಮುಗಿಸಿದ್ದು, ಕೇಕ್ ಏನು ಕಟ್ ಮಾಡಿರಲಿಲ್ಲ. ಸರಿ ಮನೆಗೆ ಹೊರಡ್ತೀನಿ ಅಂತ ಹೇಳಿದ್ಲು. ಅವಾಗ ಹೋಗಿ ಹಸ್ಬೆಂಡ್ ಹತ್ರ ಕೇಕ್ ತೊಗೊಂಬರಕ್ಕೆ ಹೇಳಿದೆ. ಎಲ್ಲರೂ ಒಟ್ಟಿಗೆ ಇದ್ವಲ್ಲ, ಕೇಕ್ ಕಟ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ನನ್ನ ತಮ್ಮನೂ ಮತ್ತು ನಮ್ಮ ಮನೆಯವರು ಹೋಗಿ ಕೇಕ್ ತೊಗೊಂಬಂದರು. ಸಿಂಪಲಾಗಿ ಒಂದು ಎಲ್ಲರೂ ಹಬ್ಬದ ಊಟ ಮಾಡಿರೋದ್ರಿಂದ ಹಬ್ಬದೊಂದು ಕೇಕ್ ಕಟ್ ಮಾಡಿಸೋದು. Happy birthday to you, Chaitra. Happy birthday to you.
ಅವಳಿಗೆ ಮಾರ್ನಿಂಗಿಂದ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು ಅಂತ ಹೇಳಿ ಕೇಕ್ ತಿನ್ನಂಗಿಲ್ಲ ಅಂತ ಹೇಳಿ ಎಲ್ಲರೂ ಕಿಂಡಲ್ ಮಾಡ್ತಾಯಿದ್ರು. ಅದಕ್ಕೆ ಎಲ್ಲರೂ ರೇಗಿಸ್ಕೊಂಡು ನಗಾಡ್ತಾಯಿದ್ವಿ. ಇನ್ನು ನಮ್ಮ ಗುಬ್ಬಿ ಅವ್ರ ಅಮ್ಮನ ಬಿಟ್ಬಿಟ್ಟು ನನಗೆ ಕೇಕ್ ತಿನ್ನಿಸಿ ಅಂತ ಹೇಳಿ ಅಳ್ತಾಯಿದ್ಲು. ಅದಕ್ಕೆ ಇಟ್ಕೊಂಡು ಒಂದೆರಡು ಫೋರ್ಸ್ ಕೊಡಮ್ಮ ಅಂಥೇಳಿ ಪಾಪುನ ಕೊಟ್ಟೆ ಅವಳ ಕೈಲಿ. ಓಕೆ, ಸಿಂಪಲಾಗಿ ಒಂದು ಕೇಕ್ ಕಟ್ಟಿಂಗು. ಹಬ್ಬ ಅಂತೂ ಚೆನ್ನಾಗಾಯಿತು, ಎಲ್ಲರೂ ಬಂದಿದ್ದು ಇನ್ನೂ ಖುಷಿ ಆಯಿತು. ಇಷ್ಟೇ ಇವತ್ತಿನ ಲಾಗ್. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.